ಮನೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ, ಜೊತೆಗೆ ಮನೆಯನ್ನ ಯಾಕೆ ಕಟ್ಟಬೇಕು ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತಿಳ್ಕೊಂಡಾಗ ತುಂಬ ಸರಳ, ತಿಳ್ಕೊಳ್ಳೋದೇ ಇದ್ದರೆ ದೊಡ್ಡ ದುರಂತ. ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ಈ ಮಕ್ಳಿಗೂ ಗೊತ್ತು, ವಾಸ ಮಾಡೋಕ್ಕೆ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಹೌದು. ಆದರೆ ಅದಕ್ಕೆ ಮೀರಿ ಏನಾದ್ರು ಇರಬಹುದಾ ಅದನ್ನು ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ದಾನಕ್ಕೆ ಎಲ್ಲ ದಾನಗಳಿಗೂ ಮೀರಿರುವ ಒಂದು ದಾನ ಇದೆ, ಸಮಾಧಾನ. ಇದು ಮನೇಲಿ ಇರಬೇಕು ಅಂತ ಬೇಡ ಅಂತೀವ, ಇರಬೇಕು. ಈ ಸಮಾಧಾನ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ. ಸಮಾಧಾನಕ್ಕೆ ಹಲವಾರು ಕಾರಣಗಳನ್ನ ನೀವು ಕೊಟ್ಕೋಬೋದು. ಏನು, ನಂದೇನೋ ಸಾಲ ಇದೆ, ಏನೋ ಇದಿದೆ, ಅದಿದೆ, ಕಮಿಟ್ಮೆಂಟ್ ಇದೆ, ಇನ್ನೊಂದಿದೆ, ಈ ಥರದ ವಿಚಾರಗಳು. ಇದೆಲ್ಲವೂ ನಡೀತಾ ಇರೋದು ಮನೆಯಿಂದ ನಡೀತಾ ಇರತಕ್ಕಂಥ ವಿಚಾರವನ್ನು ಗಮನಿಸ್ಕೊಂಡಾಗ ನಿಮ್ಗೆ ಸಮಾಧಾನ ಬರುತ್ತೆ. ಸೊ ಈ ಸಮಾಧಾನ ಸಿಗಬೇಕು, ಸಿಗ್ತಾ ಇದೆಯಾ ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ, ಗೊತ್ತಾಗತ್ತೆ. ಅಂದರೆ ಮನೆ ಕಟ್ಟಿರೋರೆಲ್ಲ ತಪ್ಪು ಅಂತ ಪ್ರಶ್ನೆ ಅಲ್ಲ. ಸಮಾಧಾನ ಮಕ್ಕಳಿಗಾಗಲಿ ಗಂಡನಿಗಾಗಲಿ ಹೆಂಡತಿಗಾಗಲಿ ಬೇಕಾ ಬೇಡವಾ? ಬೇಕು. ಬೇಕು. ಹಾಗಿದ್ಮೇಲೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ, ಇದು ನಾವು ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ವಿಚಾರ. ಅದಕ್ಕೆ ದೇವರು ನಾವು ಕೈ ಮುಗಿಬೇಕಾದ್ರೆ ಕಲ್ಲಿನಿಂದ ಮಾಡಿದಂತಹ ಲಿಂಗ ಪ್ರತಿಮೆ ಯಾವುದೇ ಆಗಲಿ ಕಲ್ಲಿಂದ ಮಾಡಿರ್ತಕ್ಕಂಥದ್ದು ಕೂಡ ಅಂತ ನಮ್ಗೆ ಗೊತ್ತಿರುತ್ತೆ, ಹೌದಾ? ಹೌದು. ಆದರೆ ಈಗ ನಾವು ಭಗವಂತನನ್ನ ದೇವಾಲಯಕ್ಕೆ ಹೋಗಿ ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನ ಹತ್ರ ನಾವು ಕೇಳ್ತಾ ಇದ್ದೀವಿ, ನಮಗೆ ನೆಮ್ಮದಿ ಕೊಡು, ಸಮಾಧಾನ ಕೊಡು, ಅಲ್ವಾ? ಈಗ ನಮ್ಮ ಮನೆಗೆ ಕಲ್ಲನ್ನು ಬಳಸಿದೀವಾ ಇಲ್ವಾ? ಪಾಯಕ್ಕೆ, ಕಟ್ಟಡಕ್ಕೆ ಕಲ್ಲು ಬಳಸಿದೀವಾ ಇಲ್ವಾ? ಈಗ ಆ ಕಲ್ಲಿನಿಂದಲೇ, ಅಂದರೆ ಕ್ವಾಲಿಟಿ ಬೇರೆ ಇರಬಹುದು, ಕಲ್ಲೇ, ಅದು ಶಿಲೆ, ಇದು ಶಿಲೆ. ಅದನ್ನ ಶಿಲೆ ಅಂತಾರೆ, ಇದನ್ನ ಕಲ್ಲು ಅಂತಾರೆ. ಆಮೇಲೆ ತುಳಿಯೋ ಜಾಗದಲ್ಲಿ ಹಾಕೊಂಡ್ರೆ ಚಪ್ಪಡಿ ಅಂತಾರೆ, ಅಲ್ಲೇನಮ್ಮ? ಅದು ಮಿಸ್ ಹೊಡೆದು ಈಚೆ ಓಡ್ ಬರುತ್ತಲ್ಲ, ಅದನ್ನೆಲ್ಲ ಕಾಲು ತುಳಿ ಜಾಗಕ್ಕೆ ಹಾಕ್ತಾರೆ. ಅದು ಯಾವ ತಡ್ಕೊಂಡಿರುತ್ತೆ ಅದು ಶಿಲೆ ಆಗುತ್ತೆ. ಅಂತೂ ನಮ್ಮ ಮನೆಯ ಕಟ್ಟಡಕ್ಕೆ ಬಳಸುವ ಶಿಲೆಯಿಂದ ಸಮಾಧಾನ ಪಟ್ಕೊಳ್ತಕ್ಕಂತಹ ಸತ್ಯ ನಮ್ಗೆ ಗೊತ್ತಾದಾಗ ಮನೆ ಕಟ್ಟದ ಮೇಲೆ ಸಮಾಧಾನ ಇದ್ದೇ ಇರುತ್ತೆ. ಇಲ್ಲಿ ತಪ್ಪಾಗಿರೋದೇನು ಅಂದರೆ, ನಮ್ಮ ಕಟ್ಟಡ ಪಾಯ ಅಂತ ನಾವು ಏನು ಹೇಳ್ತೀವೋ ಅದು ಭೂಮಿ ಮೇಲೆ ಚಿತ್ರೀಕರಣದ ಥರ ಕಾಣಿಸ್ಬೇಕು. ಸೈಜ್ಗಲ್ಲು ವಿವರ ಹೇಗಿದೆ, ಸೈಜ್ಗಲ್ಲು, ದಿಂಡ್ಗಲ್ಲು ಅಂತ, ಅದು ಹೇಗಿದೆ ಹಾಗೆ ಅದು ಒಳಪು ಮೂಡ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ಇಡೀ ಮನೆಯನ್ನು ಹೊತ್ಕೊಂಡಿರ್ತಕ್ಕಂಥ ಆ ಒಂದು ಶಿಲೆ ಅದು ದೈವಕ್ಕೆ ಹತ್ತಿರವಾದಂಥ ಆಗಿರ್ಬೇಕಾ ಇಲ್ವಾ ಯೋಚನೆ ಮಾಡಮ್ಮ. ಹೌದು.